ವಿಜ್ಞಾನ ತರಗತಿಗಳು @ VSR ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ನೋಡೋಕ್ ಮುಂಚೆ ಚಾನಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಸಬ್ಸ್ಕ್ರೈಬ್ ಆಗಲು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಮಸ್ಕಾರ. ನಾವು ಪ್ರತಿದಿನ ನೋಡ್ತೀವಲ್ಲ, ಆ ಲೋಹಗಳ ಹಿಂದೆ ಒಂದು ಇಡೀ ರಸಾಯನಶಾಸ್ತ್ರದ ಪ್ರಪಂಚವೇ ಇದೆ, ಗೊತ್ತಾ? ಅದು ಕಬ್ಬಿಣ ಇರಲಿ, ಅಲ್ಯೂಮಿನಿಯಂ ಇರಲಿ, ಅಥವಾ ಚಿನ್ನ ಬೆಳ್ಳಿಯಂತಹ ಬೆಲೆ ಬಾಳುವ ಲೋಹಗಳೇ ಆಗಿರಲಿ, ಅವುಗಳ ಪ್ರತಿಯೊಂದು ಗುಣಕ್ಕೂ ರಾಸಾಯನಿಕ ತತ್ವಗಳೇ ಅಡಿಪಾಯ. ಬನ್ನಿ, ಈ ಲೋಹಗಳ ಹಿಂದಿರೋ ಅದೃಶ್ಯ ರಹಸ್ಯಗಳನ್ನ ಒಟ್ಟಿಗೆ ಸೇರಿ ಭೇದಿಸೋಣ. ಹೌದು ನೋಡಿ, ನಾವು ಪ್ರತಿದಿನ ನೋಡೋ ದೊಡ್ಡ ದೊಡ್ಡ ಇಂಜಿನಿಯರಿಂಗ್ ಅದ್ಭುತಗಳೆಲ್ಲ ವಾಸ್ತವದಲ್ಲಿ ಕಣ್ಣಿಗೆ ಕಾಣದ ಸಣ್ಣ ಸಣ್ಣ ರಾಸಾಯನಿಕ ಕ್ರಿಯೆಗಳ ಮೇಲೇನೆ ನಿಂತಿರೋದು. ಹಾಗಾದ್ರೆ ಈ ಕ್ರಿಯೆಗಳು ಕೆಲಸ ಮಾಡೋದು ಹೇಗೆ? ಅವು ನಮ್ಮ ಜಗತ್ತನ್ನ ಹೇಗೆ ರೂಪಿಸ್ತಾ ಇವೆ? ಬನ್ನಿ, ಸ್ವಲ್ಪ ಆಳವಾಗಿ ಇಳಿದು ನೋಡೋಣ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಮೊದಲಿಗೆ ಲೋಹಗಳನ್ನ ತುಕ್ಕಿನಂತಹ ಶತ್ರುಗಳಿಂದ ಕಾಪಾಡೋದು ಹೇಗೆ ಮತ್ತು ಅವುಗಳನ್ನ ಒಂದಕ್ಕೊಂದು ಬೆಸೆಯೋದು ಹೇಗೆ ಅನ್ನೋ ಪ್ರಾಕ್ಟಿಕಲ್ ಮ್ಯಾಜಿಕ್ ಬಗ್ಗೆ ನೋಡೋಣ. ಇದು ನಮ್ಮ ದೈನಂದಿನ ಜೀವನದಲ್ಲಿ ಅದೆಷ್ಟು ಮುಖ್ಯ ಅಲ್ವಾ? ಗ್ಯಾಲ್ವನೀಕರಣ ಅಂದ್ರೆ ತುಕ್ಕಿನ ವಿರುದ್ಧ ಒಂದು ರೀತಿ ರಕ್ಷಣಾ ಕವಚ ಇದ್ದಾಗೆ. ಸೊ ಇದರಲ್ಲಿ ಆಗೋದಿಷ್ಟೇ, ಕಬ್ಬಿಣ ಅಥವಾ ಉಕ್ಕಿನ ಮೇಲೆ ಸತುವಿನ ಒಂದು ತೆಳುವಾದ ಪದರವನ್ನ ಲೇಪಿಸ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ಈ ಸತು ಇದೆಯಲ್ಲ, ಅದು ತಾನೇ ಬಲಿದಾನ ಮಾಡಿಕೊಂಡು ಗಾಳಿ ಮತ್ತು ತೇವಾಂಶದೊಂದಿಗೆ ಕಬ್ಬಿಣಕ್ಕಿಂತ ಮೊದಲು ರಿಯಾಕ್ಟ್ ಆಗುತ್ತೆ. ಹೀಗೆ ಒಳಗಿರೋ ಅಪ್ಪಟ್ಟ ಕಬ್ಬಿಣ ಸೇಫ್ ಆಗಿರುತ್ತೆ. ಲೋಹಗಳನ್ನು ರಕ್ಷಿಸೋದು ಒಂದು ಕಡೆ ಆದ್ರೆ, ಅವುಗಳನ್ನು ಒಂದಕ್ಕೊಂದು ಜೋಡಿಸೋದಿದೆಯಲ್ಲ, ಅದು ಮತ್ತೊಂದು ದೊಡ್ಡ ಚಾಲೆಂಜ್. ಅದರಲ್ಲೂ ಕಂಪ್ಯೂಟರ್ ಅಥವಾ ಮೊಬೈಲ್ನಿಂತಹ ಸೂಕ್ಷ್ಮ ಸಾಧನಗಳಲ್ಲಿರೋ ಚಿಕ್ಕ ಚಿಕ್ಕ ತಂತಿಗಳನ್ನು ಹೇಗೆ ಜೋಡಿಸ್ತಾರೆ ಅಂತ ಯಾವತ್ತಾದ್ರೂ ಯೋಚನಿಸಿದೀರಾ? ಅದಕ್ಕೆ ವಿಜ್ಞಾನಿಗಳು ಒಂದು ಜಾಣ್ಮೆಯ ಪರಿಹಾರವನ್ನೇ ಕಂಡುಹಿಡಿದಿದ್ದಾರೆ. ಅದೇ ಈ ಬೆಸುಗೆ ಲೋಹ ಅಂದ್ರೆ ಸೋಲ್ಡರ್. ಇದು ಸೀಸಾ ಮತ್ತೆ ತವರದ ಒಂದು ಚಾಣಾಕ್ಷ ಮಿಶ್ರ ಲೋಹ. ಇದರ ಅಸಲಿ ಮ್ಯಾಜಿಕ್ ಇರೋದೇ ಅದರ ಕರಗುವ ಬಿಂದುವಿನಲ್ಲಿ. ಇದು ತುಂಬಾನೇ ಕಡಿಮೆ ಟೆಂಪರೇಚರಲ್ಲಿ ಕರಗಿಬಿಡುತ್ತೆ. ಹಾಗಾಗಿ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಬೋರ್ಡ್ ಮೇಲಿರೋ ಸೂಕ್ಷ್ಮ ಭಾಗಗಳಿಗೆ ಚೂರು ಹಾನಿಯಾಗದಂತೆ ತಂತಿಗಳನ್ನ ಪರ್ಫೆಕ್ಟ್ ಆಗಿ ಬೆಸೆಯಬಹುದು. ಓಕೆ, ಸಣ್ಣ ಪುಟ್ಟ ತಂತಿಗಳಿಗೆ ಸೋಲ್ಡರ್ ಸರಿ. ಆದ್ರೆ ಟನ್ಗಟ್ಲೆ ತೂಕದ 100 ಕಿಲೋಮೀಟರ್ ಉದ್ದದ ರೈಲ್ವೆ ಹಳಿಗಳನ್ನ ಒಂದಕ್ಕೊಂದು ಬೆಸೆಯೋದು ಹೇಗೆ? ಅಲ್ಲಂತೂ ಈ ಸಣ್ಣ ಟೆಕ್ನಿಕ್ ಖಂಡಿತ ವರ್ಕೌಟ್ ಆಗಲ್ಲ ಅಲ್ವಾ? ಅದಕ್ಕೆ ಉತ್ತರವೇ ಥರ್ಮೈಟ್ ಪ್ರಕ್ರಿಯೆ. ಇದೊಂದು ಭಯಂಕರ ಶಕ್ತಿಯುತವಾದ ರಾಸಾಯನಿಕ ಕ್ರಿಯೆ. ಇದು ಎಷ್ಟು ಶಾಖವನ್ನ ಉತ್ಪಾದಿಸುತ್ತೆ ಅಂದ್ರೆ, ಕ್ಷಣಾರ್ಧದಲ್ಲಿ ಕಬ್ಬಿಣವನ್ನೇ ನೀರಾಗಿ ಕರಗಿಸ್ಬಿಡುತ್ತೆ. ಈ ಕರಗಿದ ಲೋಹವೇ 2 ಹಳಿಗಳ ನಡುವೆ ಸುರಿದು ತಣ್ಣಗಾದ್ಮೇಲೆ ಅವುಗಳನ್ನು ಒಂದೇ ತುಂಡಿನಂತೆ ಬೆಸ್ದುಬಿಡುತ್ತೆ. ಅಷ್ಟೇ ಅಲ್ಲ, ಮುರಿದು ಹೋದ ದೊಡ್ಡ ದೊಡ್ಡ ಯಂತ್ರಗಳ ಭಾಗಗಳನ್ನ ಸರಿಪಡಿಸಲು ಇದೇ ತಂತ್ರ ಬಳಸ್ತಾರೆ. ಇದರ ಶಕ್ತಿ ಅಂತಹದ್ದು. ಇಲ್ಲಿಯವರೆಗೆ ನಾವು ನೋಡಿದ್ದು ಲೋಹಗಳ ಪ್ರಾಕ್ಟಿಕಲ್ ಉಪಯೋಗಗಳನ್ನ. ಈಗ ಸ್ವಲ್ಪ ಅಚ್ಚರಿಯ ಕಡೆಗೆ ಹೋಗೋಣ ಬನ್ನಿ. ಕೆಲವು ಲೋಹಗಳು ನಾವು ಊಹಿಸೋಕ್ಕೂ ಆಗದ ರೀತಿಯಲ್ಲಿ ತುಂಬಾನೇ ವಿಚಿತ್ರವಾಗಿ ವರ್ತಿಸ್ತವೆ. ಈ ವಿಚಿತ್ರ ವರ್ತನೆಗಳ ಹಿಂದಿನ ಕೆಮಿಸ್ಟ್ರಿ ಆದ್ರೂ ಏನು? ಸಾಮಾನ್ಯವಾಗಿ ಯಾವುದೇ ಲೋಹವನ್ನ ನೀರಿನಲ್ಲಿ ಹಾಕಿದ್ರೆ ಅದು ಮುಳುಗಿ ಹೋಗುತ್ತೆ ಅಲ್ವಾ? ಯಾಕೆಂದ್ರೆ ಅವು ನೀರಿಗಿಂತ ಭಾರ ಇರ್ತವೆ. ಆದರೆ ಕ್ಯಾಲ್ಸಿಯಂ ಅನ್ನು ನೀರಿನಲ್ಲಿ ಹಾಕಿದಾಗ ಏನಾಗುತ್ತೆ ಗೊತ್ತಾ? ಅದು ತೇಲೋಕೆ ಶುರು ಮಾಡುತ್ತೆ. ಇದೇಗೆ ಸಾಧ್ಯ? ಇದರ ಹಿಂದಿನ ಕಾರಣವಾದ್ರೂ ಏನು? ಇಲ್ಲಿ ನಡೆಯೋದೇ ಒಂದು ಮಜಾವಾದ ಪ್ರಕ್ರಿಯೆ. ಕ್ಯಾಲ್ಸಿಯಂ ನೀರಿನೊಂದಿಗೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ನ ಸಣ್ಣ ಸಣ್ಣ ಗುಳ್ಳೆಗಳು ಬಿಡುಗಡೆಯಾಗ್ತವೆ. ಈ ಗುಳ್ಳೆಗಳು ಕ್ಯಾಲ್ಸಿಯಂನ ಮೇಲ್ಮೈಗೆ ಅಂಟ್ಕೊಂಡ್ಬಿಟ್ಟು ಅದಕ್ಕೊಂದು ರೀತಿ ಲೈಫ್ ಜಾಕೆಟ್ ತರ ಕೆಲಸ ಮಾಡ್ತವೆ. ಇದೇ ಗುಳ್ಳೆಗಳು ಕ್ಯಾಲ್ಸಿಯಂ ಅನ್ನು ನೀರಿನ ಮೇಲೆ ತೇಲುವಂತೆ ಮಾಡೋದು. ಎಷ್ಟು ಸಿಂಪಲ್ ಮತ್ತು ಇಂಟ್ರೆಸ್ಟಿಂಗ್ ಅಲ್ವಾ? ಇಷ್ಟೇ ಅಲ್ಲ, ಕೆಲವು ಲೋಹಗಳಿಗೆ ಒಂದು ರೀತಿ ಡ್ಯೂಯಲ್ ಪರ್ಸನಾಲಿಟಿ ಇರುತ್ತೆ. ಅವು ಪರಿಸ್ಥಿತಿಗೆ ತಕ್ಕ ಹಾಗೆ ತಮ್ಮ ಸ್ವಭಾವನೇ ಬದಲಾಯಿಸ್ಕೊಂಡ್ಬಿಡ್ತವೆ. ಅಂದ್ರೆ ಅವು ಆಮ್ಲಗಳ ಜೊತೆಗೂ ರಿಯಾಕ್ಟ್ ಆಗ್ತವೆ, ಪ್ರತ್ಯಾಮ್ಲಗಳ ಜೊತೆಗೂ ರಿಯಾಕ್ಟ್ ಆಗ್ತವೆ, ಎರಡರ ಜೊತೆಗೂ ಸ್ನೇಹ. ಅಲ್ಯೂಮಿನಿಯಂ ಆಕ್ಸೈಡ್ ಇದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ಇದನ್ನೇ ಉಭಯವರ್ತಿ ಅಥವಾ ಆಂಫೋಟೆರಿಕ್ ಆಕ್ಸೈಡ್ ಅಂತ ಕರೆಯೋದು. ಯಾಕಂದ್ರೆ ಇದು ಆಸಿಡ್ ಜೊತೆ ಪ್ರತಿಕ್ರಿಯಿಸಿದಾಗ್ಲೂ ಸಾಲ್ಟ್ ಮತ್ತು ನೀರನ್ನ ಕೊಡುತ್ತೆ, ಬೇಸ್ ಜೊತೆ ಪ್ರತಿಕ್ರಿಯಿಸಿದಾಗ್ಲೂ ಅದೇ ಸಾಲ್ಟ್ ಮತ್ತು ನೀರನ್ನ ಕೊಡುತ್ತೆ. ಇದೇ ಅದರ ಸ್ಪೆಷಲ್ ಡ್ಯೂಯಲ್ ನೇಚರ್. ನಮಗೆಲ್ಲ ಸ್ಕೂಲಲ್ಲೇ ಹೇಳ್ಕೊಟ್ಟಿರ್ತಾರೆ, ಲೋಹ ಆಮ್ಲದ ಜೊತೆ ಸೇರಿದ್ರೆ ಹೈಡ್ರೋಜನ್ ಗ್ಯಾಸ್ ಬಿಡುಗಡೆ ಆಗತ್ತೆ ಅಂತ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಸತುವು ನೈಟ್ರಿಕ್ ಆಮ್ಲದೊಂದಿಗೆ ಪ್ರತಿಕ್ರಿಯಿಸಿದಾಗ ಹೈಡ್ರೋಜನ್ ಗ್ಯಾಸ್ ಬರೋದೇ ಇಲ್ಲ. ಯಾಕೆ ಈ ರೂಲ್ ಇಲ್ಲಿ ಬ್ರೇಕ್ ಆಗುತ್ತೆ? ಯಾಕಂದ್ರೆ ನೈಟ್ರಿಕ್ ಆಮ್ಲ ಕೇವಲ ಒಂದು ಸಾಮಾನ್ಯ ಆಮ್ಲ ಅಲ್ಲ. ಅದೊಂದು ತುಂಬಾನೇ ಪ್ರಬಲವಾದ ಉತ್ಕರ್ಷಕ, ಅಂದ್ರೆ ಅ ಪವರ್ಫುಲ್ ಆಕ್ಸಿಡೈಸರ್. ಹಾಗಾಗಿ ಕ್ರಿಯೆಯಲ್ಲಿ ಹೈಡ್ರೋಜನ್ ಉತ್ಪತ್ತಿಯಾಗುತ್ತೆ ನಿಜ, ಆದರೆ ಅದು ಗ್ಯಾಸ್ ಆಗಿ ಹೊರಗೆ ಬರೋಷ್ಟರಲ್ಲಿ ನೈಟ್ರಿಕ್ ಆಮ್ಲ ಅದನ್ನ ಹಿಡಿದು ಉತ್ಕರ್ಷಿಸಿ ನೀರನ್ನಾಗಿ ಪರಿವರ್ತಿಸ್ಬಿಡುತ್ತೆ. ಅದಕ್ಕೆ ಹೈಡ್ರೋಜನ್ ಗ್ಯಾಸ್ ಕಾಣೋದೇ ಇಲ್ಲ.
ನಾವು ಇಲ್ಲಿಯವರೆಗೆ ನೋಡಿದ ಈ ಎಲ್ಲ ಅಚ್ಚರಿಯ ಮತ್ತು ವಿಚಿತ್ರ ವರ್ತನೆಗಳ ಹಿಂದೆ ಕೆಲವು ಫಂಡಮೆಂಟಲ್ ಕೆಮಿಕಲ್ ರೂಲ್ಸ್ ಕೆಲಸ ಮಾಡ್ತಿರ್ತವೆ. ಆ ನಿಯಮಗಳಲ್ಲಿ ಒಂದಾದ ಅಯಾನಿಕ್ ಸಂಯುಕ್ತಗಳ ಬಗ್ಗೆ ಅರ್ಥ ಮಾಡ್ಕೊಂಡ್ರೆ ಈ ಎಲ್ಲ ವಿದ್ಯಮಾನಗಳ ಹಿಂದಿನ ಕಂಪ್ಲೀಟ್ ಪಿಕ್ಚರ್ ಸಿಗ್ಬಿಡುತ್ತೆ. ಹಾಗಿದ್ರೆ ಏನಿದು ಅಯಾನಿಕ್ ಸಂಯುಕ್ತಗಳು? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಒಂದು ಪಾಸಿಟಿವ್ ಚಾರ್ಜ್ ಇರೋ ಅಯಾನು ಮತ್ತು ಒಂದು ನೆಗೆಟಿವ್ ಚಾರ್ಜ್ ಇರೋ ಅಯಾನು ಮ್ಯಾಗ್ನೆಟ್ ಥರ ಒಂದಕ್ಕೊಂದು ಬಲವಾಗಿ ಅಂಟ್ಕೊಂಡಾಗ ಇವು ರೂಪುಗೊಳ್ತವೆ. ನಮ್ಮ ಅಡಿಗೆ ಮನೆಯಲ್ಲಿರೋ ಸಾಮಾನ್ಯ ಉಪ್ಪು ಅಂದ್ರೆ ಸೋಡಿಯಂ ಕ್ಲೋರೈಡ್ ಇದಕ್ಕೆ ಬೆಸ್ಟ್ ಉದಾಹರಣೆ. ಈ ಅಯಾನಿಕ್ ಸಂಯುಕ್ತಗಳಿಗೆ ಕೆಲವು ತುಂಬಾನೇ ಸ್ಪೆಷಲ್ ಗುಣಗಳಿವೆ. ಇವು ಸಾಮಾನ್ಯವಾಗಿ ಉಪ್ಪಿನ ಹರಳಿನಂತೆ ಗಟ್ಟಿಯಾದ ಘನ ರೂಪದಲ್ಲಿರ್ತವೆ. ಹಾಗಾಗಿಯೇ ಇವುಗಳ ಕರಗುವ ಮತ್ತು ಕುದಿಯುವ ಬಿಂದುಗಳು ಕೂಡ ತುಂಬಾ ಹೆಚ್ಚು. ಇವು ನೀರಿನಲ್ಲಿ ಸುಲಭವಾಗಿ ಕರಗುತ್ತವೆ. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಇವು ಘನ ರೂಪದಲ್ಲಿ ವಿದ್ಯುತ್ತನ್ನು ಪಾಸ್ ಮಾಡೋದಿಲ್ಲ. ಆದರೆ ನೀರಿನಲ್ಲಿ ಕರಗಿದಾಗ ಅಥವಾ ದ್ರವ ರೂಪದಲ್ಲಿದ್ದಾಗ ಮಾತ್ರ ಎಲೆಕ್ಟ್ರಿಸಿಟಿಯನ್ನ ಹರಿಯಲು ಬಿಡುತ್ತವೆ. ಇದು ಒಂದು ಕುತೂಹಲಕಾರಿ ವಿಷಯ ಅಲ್ವಾ? ನೋಡಿದ್ರಾ? ಈ ಮೂಲಭೂತ ಗುಣಗಳೇ ನಮಗೆ ಎಷ್ಟೊಂದು ದೈನಂದಿನ ವಿದ್ಯಮಾನಗಳನ್ನ ವಿವರಿಸ್ತವೆ ಅಂತ. ಉಪ್ಪು ಯಾಕೆ ನೀರಿನಲ್ಲಿ ಅಷ್ಟು ಈಸಿಯಾಗಿ ಕರಗುತ್ತೆ ಅನ್ನೋದ್ರಿಂದ ಹಿಡಿದು ಆ ಉಪ್ಪು ನೀರು ಯಾಕೆ ಕರೆಂಟ್ ಪಾಸ್ ಮಾಡುತ್ತೆ ಅನ್ನೋವರೆಗೂ ಎಲ್ಲದಕ್ಕೂ ಉತ್ತರ ಇದೇ ಅಯಾನಿಕ್ ಗುಣಗಳಲ್ಲಿ ಅಡಗಿದೆ. ಹಾಗಾದ್ರೆ ಗ್ಯಾಲ್ವನೀಕರಣದ ರಕ್ಷಣಾ ಕವಚದಿಂದ ಹಿಡಿದು ಥರ್ಮೈಟ್ನ ಬೆಂಕಿಯ ಶಕ್ತಿಯವರೆಗೆ ಮತ್ತು ಅಯಾನಿಕ್ ಸಂಯುಕ್ತಗಳ ಮೂಲಭೂತ ನಿಯಮಗಳವರೆಗೆ ಲೋಹಗಳ ಜಗತ್ತು ನಿಜಕ್ಕೂ ಎಷ್ಟು ಸಂಕೀರ್ಣ ಮತ್ತು ಅದ್ಭುತ ಅಲ್ವಾ? ನಾವು ಗಮನಿಸದ ಇನ್ನೂ ಎಷ್ಟೋ ರೀತಿಗಳಲ್ಲಿ ಈ ರಾಸಾಯನಿಕ ನಿಯಮಗಳು ನಮ್ಮ ಸುತ್ತಲಿನ ಪ್ರಪಂಚವನ್ನು ರೂಪಿಸ್ತಲೇ ಇವೆ. ಮುಂದಿನ ಬಾರಿ ಒಂದು ಸೇತುವೆಯನ್ನ ದಾಟುವಾಗ ಅಥವಾ ನಿಮ್ಮ ಮೊಬೈಲ್ ಫೋನನ್ನು ಕೈಗೆತ್ತಿಕೊಂಡಾಗ ಒಂದು ಕ್ಷಣ ಅದರ ಹಿಂದಿರುವ ಈ ಅದೃಶ್ಯ ರಸಾಯನಶಾಸ್ತ್ರದ ಬಗ್ಗೆ ಯೋಚಿಸಿದಷ್ಟು ಕುತೂಹಲ ಹೆಚ್ಚಾಗ್ತಲೇ ಇರುತ್ತೆ.